ನಮಸ್ಕಾರ ಸ್ನೇಹಿತರೆ. ಅದು ನಿನ್ನೆ ದಿವಸ ನಾನು ಏನು ಮಾಡಿದ್ದೆ ಅಂತಂದರೆ ಒಂದು ಯೂಟ್ಯೂಬಲ್ಲಿ KA 37B 4662 ಈ ಗಾಡಿನ ಸೇಲ್ಗಿದೆ ಅಂತ ಹೇಳಿದ್ದೆ ನಾನು. ಬೂದಗುಂಪ ಕ್ರಾಸಿಂದ ನಿಯರ್ ಬೈ ಈ ಗಾಡಿನ ಇವತ್ತೇನಾಗ್ತಾಯಿದೆ ಅಂದರೆ ಸೇಲ್ ಆಗ್ತಾಯಿದೆ. ಸೇಲ್ ಆಗೋ ಟೈಮಲ್ಲಿ ಏನಾಗಿತ್ತು ಅಂತಂದರೆ 4,30,000 ರೇಟ್ ಹೇಳಿದರು. ಇವತ್ತಿನ ದಿವಸ 3,85,000ಕ್ಕೆ ವ್ಯಾಪಾರ ಆಗ್ತಿದೆ. 3,85,000 ಇವತ್ತೇನಂತಂದರೆ 30,000 ಅಡ್ವಾನ್ಸ್ ಕೊಡ್ತೀವಿ. ಸರ್ ನಿಮ್ಮ ಹೆಸರೇನು ಸರ್? ವಸಂತ್ ಅವರು. ವಸಂತ್ ಕುಮಾರ್ ರೀ. ನಿಮ್ಮೂರು ಸರ್? ಹಿರೇಬೆಣಕಲ್. ವಸಂತ್ ಕುಮಾರ್ ಹಿರೇಬೆಣಕಲ್ ಅಂದರೆ ಬೂದಗುಂಪ ಕ್ರಾಸಿಂದ ನಿಯರ್ ಬೈ ಬರುತ್ತೆ. ಇವ್ರದ್ದು ಗಾಡಿನ ನಮ್ಮರು ಇವರು ಬಂದು ನಿಮ್ಮ ಹೆಸರು ಬಂದು ಪ್ರವೀಣ್ ಮಾರುತಿ ಅನ್ನೋರಿಗೆ ವ್ಯಾಪಾರ ಆಗ್ತದೆ. ನಿಮ್ಮೂರು ಸರ್? ಸಂಗಾಪುರ. ಅಂದರೆ ಇಲ್ಲಿ ಕೊಪ್ಪಳಿಂದ ನಿಯರ್ ಬೈ ಸಂಗಾಪುರ. ಇವ್ರು ಬಂದು ಬೆಣಕಲ್ಲರು. ಇವ್ರ ಗಾಡಿನ ಇಲ್ಲಿ ಸೇಲ್ ಆಗ್ತಾಯಿದೆ. ಇದು ಏನಂದರೆ 4,30,000 ಕೇಳಿದ್ವಿ. ಇವತ್ತು ಇವರು ಹಿರಿಯರು ಅವರು ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಏನಾಯಿತು ಅಂದರೆ 3,85,000ಕ್ಕೆ ವ್ಯಾಪಾರ ಆಗಿದೆ. ಈಗ ಇದಕ್ಕಿಂತ ಹಿಂದೆ ಏನಾರ ಕೇಸಸ್ ಇದ್ದರೆ, ಏನಾರ ತಂಟೆ ತಕರಾರು ಇದ್ದರೆ ಅದನ್ನು ನೀವು ಕ್ಲಿಯರ್ ಮಾಡಿಕೊಡ್ಬೇಕು. ಇಲ್ಲಿಂದ ಗಾಡಿ ಡೆಲಿವರಿ ತೊಗೊಂಡು ಹೋಗ್ತಾರಲ್ಲ, ಅದು ಏನೇ ಇರಲಿ ಅವ್ರು ಕ್ಲಿಯರ್ ಮಾಡ್ತಾರೆ. ಅದು ಇವ್ರ ಜವಾಬ್ದಾರಿ ಇರುತ್ತೆ. ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಲ್ಲ ಸರ್? ಓಕೆ ಸರ್. ನೆಕ್ಸ್ಟ್ ಏನಂತಂದರೆ ಈಗ 30,000 ಅಡ್ವಾನ್ಸ್ ಕೊಡ್ತಾರೆ. ಈಗ 30,000 ಅಡ್ವಾನ್ಸ್ ಕೊಡ್ರಿ ಅವ್ರಿಗೆ. ಈಗ 30,000 ಅಡ್ವಾನ್ಸ್ ಕೊಡೋದ್ರಲ್ಲಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಈ ಗಾಡಿದು FC ಇನ್ಶೂರೆನ್ಸ್ A to Z ಎಲ್ಲ ಕ್ಲಿಯರ್ ಇದೆ, ಚೆಕ್ ಇದೆ. ಅದನ್ನು ನಿಮ್ಮ ಕಡೆಯಿಂದ ನೀವು ಕೊಡಬೇಕು. ಅವರು ತಮ್ಮ ಹೆಸರಲ್ಲೇ ಮಾಡ್ಕೊಳೋ ಜವಾಬ್ದಾರಿ ಅವ್ರು ಮಾಡ್ಕೊತಾರೆ. ಫೈನಾನ್ಸ್ ಇದೆ ಅಂತ ಹೇಳಿದ್ದಾರೆ. ಫೈನಾನ್ಸ್ ಕೂಡ ನೀವು ಕ್ಲಿಯರ್ ಮಾಡಿ ಕೊಡಬೇಕು. ಓಕೆ ರೀ. ಇವತ್ತು ಇಲ್ಲಿ ಒಪ್ಪಿಗೆ ಇದೆಯಲ್ಲಪ್ಪ, ನಿನಗೆ ಒಪ್ಪಿಗೆನಾ? ಈಗ ಈ ಹಣ ಕೊಡ್ತಿದ್ದೀವಲ್ಲ, ಕೊಡೋ ಹೊತ್ತಿನಾಗ ಏನಾದರೂ ವಾಪಸ್ ಪಡೆಯೋಂಥ ಅವಶ್ಯಕತೆ ಇರೋಲ್ಲ. ವ್ಯಾಪಾರ ಆಗಿದೆ ನಿಮ್ಮದು, ಅದೇನಿದೆ ಚೆಕ್ ನೀವು ಮಾಡ್ಕೋಬೇಕು. ಮತ್ತೊಂದು ಸರಿ ಹೇಳ್ತಿದ್ದೀನಿ, ಗಾಡಿ ಬಂದು ಕಲ್ಲೇಶ್ ಫೈನಾನ್ಸ್ ವತಿಯಿಂದ ಸೇಲ್ಗಿತ್ತು. ಈ ಗಾಡಿನ 4,30,000 ಹೇಳಿದ್ರು. ಇವತ್ತಿನ ದಿವಸ ವ್ಯಾಪಾರ ಆಗ್ತಾಯಿದೆ. ವ್ಯಾಪಾರ ಆಗ್ಬೇಕಾದ್ರೆ 3,85,000ಕ್ಕೆ ವ್ಯಾಪಾರ ಆಗ್ತಿದೆ. ಇದನ್ನು ನಾವು ಎಲ್ಲರ ಸಮಕ್ಷಮದಲ್ಲಿ ಒಪ್ಕೊಂಡು ಇವತ್ತು 30,000 ಅಡ್ವಾನ್ಸ್ ಕೊಟ್ಟಿದ್ದೀವಿ. ಉಳಿದಿದ್ದ ಅಮೌಂಟ್ನ ಲೋನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೀವಿ. 1 ತಿಂಗಳ ಟೈಮ್ ಇರುತ್ತೆ. 1 ತಿಂಗಳದಲ್ಲೇ ಚೆಕ್ ಮಾಡಬೇಕು. ಆಗಿಲ್ಲ ಅಂತಂದರೆ ಅದು ಏನಾಯ್ತಂದ್ರೆ ಒಂದು ಪರ್ ಡೇ ಏನಿಲ್ಲ ಅಂದ್ರೆ 1,250 ರೂಪಾಯಿ ಅಂತ ಇರುತ್ತೆ. ಅದನ್ನು ಮೈನಸ್ ಆಗುತ್ತೆ. ಅದನ್ನು ಜವಾಬ್ದಾರಿ ನಿಮ್ಮ ಮೈಂಡಲ್ಲಿರಲಿ. ಅರ್ಥ ಆಯಿತು? ಯಾವುದೇ ಕಾರಣದಿಂದ ಕ್ಯಾನ್ಸಲ್ ಆಗೋಲ್ಲ, ಹಾಗೆ ಆಗುತ್ತೆ. ನಿಮಗೆ 3,40,000 ಮಟ್ಟ ನಾವು ಲೋನಿಂದ ಅವೈಲೇಬಲ್ ನಾವು ಮಾಡಿಕೊಡ್ತೀವಿ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು. ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಚೆಕ್ ಮಾಡೋಕ್ಕೆ ಹಾಕಿದ್ದೀನಿ. ನಿಮ್ಗೆ ಓಕೆ ಅನಿಸಿದೆ ಆಯಿತಾ? ಈಗ ಮತ್ತೆ ಏನಾದರೂ ಇತ್ತು ಡೌಟ್ ಇದೆಯಾ ನಿಮಗೇನಾದರೂ? ಇಲ್ಲಿ ನಿಮಗೇನಿಲ್ಲಲ್ಲ ಸರ್? ಓಕೆ, ಥ್ಯಾಂಕ್ ಯು. ನಾನು ಕಲ್ಲೇಶ್ ಫೈನಾನ್ಸ್ ವತಿಯಿಂದ ಈ ಗಾಡಿ ಸೇಲ್ಗಿತ್ತು ಅಂತ ಹೇಳಿದ್ನಲ್ಲ, ಕಲ್ಲೇಶ್ ಫೈನಾನ್ಸ್ ವತಿಯಿಂದ ಮತ್ತೊಂದು ಸರಿ ಮೊಬೈಲ್ ನಂಬರ್ ಹೇಳ್ತಿದ್ದೀನಿ, 9845757685. ಈ ಗಾಡಿ ಸೇಲ್ ಆಗಿದೆ. ಥ್ಯಾಂಕ್ ಯು. ಮತ್ತೆ ಯಾರಿಗಾದರೂ ಬೇಕಿದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ.